ರೋಗಿಗಳ ಸುರಕ್ಷತೆ ಮತ್ತು ಗುಣಮಟ್ಟದ ಚಿಕಿತ್ಸೆಗೆ ಕ್ಲಿನಿಕಲ್ ಪರ್ಫ್ಯೂಷನ್ ಕ್ಷೇತ್ರ ಬಲಪಡಿಸಲು ಕೆಸಿಪಿಎ ಚಾಲನೆ. ಕರ್ನಾಟಕದಾದ್ಯಂತ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳನ್ನು ಒಂದೇ ವೇದಿಕೆಯಡಿ ಒಗ್ಗೂಡಿಸಿ ವೃತ್ತಿಪರ ಗುಣಮಟ್ಟ, ಶಿಕ್ಷಣ, ಸಂಶೋಧನೆ ಹಾಗೂ ರೋಗಿಗಳ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ ಅಸೋಸಿಯೇಷನ್ ಅನ್ನು ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಂಸದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಪ್ರೊಫೆಸರ್ ರಾಜೇಶ್ ಶೆಂಡೈ ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳು, ವೈದ್ಯಕೀಯ ಕ್ಷೇತ್ರದ ಗಣ್ಯರು ಹಾಗೂ ಸಂಬಂಧಿತ ಆರೋಗ್ಯ ಕ್ಷೇತ್ರದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೆಸಿಪಿಎ ವೈಜ್ಞಾನಿಕ ಸಮಿತಿ ಸದಸ್ಯರಾದ ಶ್ರೀ ಮದನ್ ಕುಮಾರ್, ಕೆಸಿಪಿಎ ಅಧ್ಯಕ್ಷರಾದ ಶ್ರೀ ಕೃಷ್ಣ ಪ್ರಸಾದ್ ಟಿಎಚ್, ಕೆಸಿಪಿಎ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೋಪು ಸಭಾಪತಿ, ಕೆಸಿಪಿಎ ಜಂಟಿ ಕಾರ್ಯದರ್ಶಿ ಶ್ರೀ ಜಾನ್ ಪೀಟರ್ ಫ್ಯಾಟ್ರಿಕ್, ಹೈಸೆಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಲೋಕನಾಥ್ ತಿವಾರಿ ಹಾಗೂ ಕೆಸಿಪಿಎ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ತೇಜಸ್ ಮಂಜು ಉಪಸ್ಥಿತರಿದ್ದರು. ಹೃದಯ ಶಸ್ತ್ರಚಿಕಿತ್ಸೆ ಮತ್ತು ತೀವ್ರ ನಿಗಾ ಚಿಕಿತ್ಸೆಯಲ್ಲಿ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ. ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಹೃದಯ ಶ್ವಾಸಕ ಯಂತ್ರವನ್ನು ನಿರ್ವಹಿಸುವುದರ ಜೊತೆಗೆ ರೋಗಿಯ ರಕ್ತ ಸಂಚಾರ, ಆಮ್ಲಜನಕ ಪೂರೈಕೆ ಹಾಗೂ ದೇಹದ ಪ್ರಮುಖ ಶಾರೀರಿಕ ಸ್ಥಿತಿಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವರ ಸೇವೆ ಹೃದಯ ಶ್ವಾಸಕ ಯಂತ್ರದ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿಲ್ಲ. ಇಸಿಎಂಒ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಲೈಫ್ ಸಪೋರ್ಟ್, ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸಸ್, ರಕ್ತ ಸಂಚಾರ ಬೆಂಬಲ, ಅಂಗಾಂಗ ಕಸಿ ಹಾಗೂ ಇತರ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಲ್ಲೂ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳ ಪಾತ್ರ ವಿಸ್ತರಿಸಿದೆ. ಕ್ಲಿನಿಕಲ್ ಪರ್ಫ್ಯೂಷನ್ ಕ್ಷೇತ್ರದಲ್ಲಿ ಉನ್ನತ ವೃತ್ತಿಪರ ಮಾನದಂಡಗಳನ್ನು ರೂಪಿಸುವುದು, ರೋಗಿಗಳ ಸುರಕ್ಷತೆಯನ್ನು ಉತ್ತೇಜಿಸುವುದು, ನಿರಂತರ ವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿಗೆ ಅವಕಾಶ ಕಲ್ಪಿಸುವುದು, ವೈಜ್ಞಾನಿಕ ಸಮ್ಮೇಳನಗಳು ಹಾಗೂ ಕಾರ್ಯಾಗಾರಗಳನ್ನು ಆಯೋಜಿಸುವುದು ಮತ್ತು ಸಂಶೋಧನೆ ಹಾಗೂ ಸಾಕ್ಷ್ಯಾಧಾರಿತ ಚಿಕಿತ್ಸಾ ಪದ್ಧತಿಗಳನ್ನು ಉತ್ತೇಜಿಸುವುದು ಕೆಸಿಪಿಎಯ ಪ್ರಮುಖ ಉದ್ದೇಶಗಳಾಗಿವೆ. ರೋಬೋಟಿಕ್ ಮತ್ತು ಕನಿಷ್ಠ ಆಕ್ರಮಣಕಾರಿ ಹೃದಯ ಶಸ್ತ್ರಚಿಕಿತ್ಸೆ, ಹೃದಯ ಮತ್ತು ಶ್ವಾಸಕೋಶ ಕಸಿ, ಆಳವಾದ ಹೈಪೋಥರ್ಮಿಕ್ ಸರ್ಕ್ಯುಲೇಟರಿ ಅರೆಸ್ಟ್, ಇಸಿಎಂಒ, ಐಸೋಲೇಟೆಡ್ ಲಿಂಫ್ ಪರ್ಫ್ಯೂಷನ್ ಹಾಗೂ ಎಚ್ಐಪಿಇಸಿ ಸೇರಿದಂತೆ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳ ಬೆಳವಣಿಗೆಯೊಂದಿಗೆ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ಗಳ ಜವಾಬ್ದಾರಿಯು ಹೆಚ್ಚಾಗಿದೆ. ನಿರಂತರ ವೈದ್ಯಕೀಯ ಶಿಕ್ಷಣ, ವೈಜ್ಞಾನಿಕ ಸಮ್ಮೇಳನಗಳು, ಪ್ರಾಯೋಗಿಕ ತರಬೇತಿ, ಅತ್ಯಾಧುನಿಕ ಸಿಮ್ಯುಲೇಟರ್ಗಳ ಬಳಕೆ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಹಯೋಗದ ಮೂಲಕ ವೃತ್ತಿಪರ ಕೌಶಲ್ಯವನ್ನು ಮತ್ತಷ್ಟು ಬಲಪಡಿಸಲು ಕೆಸಿಪಿಎ ಮುಂದಾಗಿದೆ. ಇವತ್ತು ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಇವತ್ತು ಅದರದ್ದು ಸೆಮಿನಾರು ಮತ್ತು ಅದಕ್ಕೆ ಸಂಬಂಧಪಟ್ಟ ಲೆಕ್ಚರ್ಸು ಪ್ರೋಗ್ರಾಮ್ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಪರ್ಫ್ಯೂಷನಿಸ್ಟ್ ಅಂದರೆ ಏನು ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹೃದಯದ ಬಡಿತವನ್ನು ನಿಲ್ಲಿಸಬೇಕು. ಆಗ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ರಕ್ತವನ್ನು ಒಂದು ಹಾರ್ಟ್ ಲಂಗ್ ಮಿಷಿನ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅದು ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತುತ್ತಾ ಇರುತ್ತೆ. ಹೃದಯ ಸ್ಟಾಪ್ ಆಗಿರತಕ್ಕಂಥ ಹೃದಯವನ್ನು ಹಾರ್ಟ್ ಸರ್ಜನ್ಸು ಸರ್ ಮಾಡ್ತಾ ಇರ್ತಾರೆ. ಅದು ಬೈಪಾಸ್ ಆಗ್ಬೋದು ಅಥವಾ ಕವಾಟ ಬದಲಾವಣೆ ಆಗ್ಬೋದು, ಹೃದಯದಲ್ಲಿ ಇರತಕ್ಕಂಥ ರಂಧ್ರವನ್ನು. ಯಾಕೆಂದರೆ ನೀವು ಹೃದಯ ಬಡಿತಾ ಇದ್ದರೆ ಈಗ ಹೃದಯ ಬಡಿತಾ ಇದ್ದಾಗಲೂ ಆಪ್ರೇಷನ್ ಮಾಡ್ಬೋದು. ಅದು ಕೆಲವಿದೆ ಇವಾಗ ಬೀಟಿಂಗ್ ಹಾರ್ಟ್ ಸರ್ಜರಿ ಅಂತ. ಆದರೆ ಸುಮಾರು ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಹೃದಯದ ಬಡಿತವನ್ನೇ ನಿಲ್ಲಿಸಬೇಕಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಈ ಪರ್ಫ್ಯೂಷನಿಸ್ಟ್ ಅಂತ ಏನಿದ್ದಾರೆ ಟೆಕ್ನಾಲಜಿಸ್ಟು, ಅದು ಅವರ ಜವಾಬ್ದಾರಿ. ರಕ್ತ ಆ ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತಾಡಿತಾ ಇರುತ್ತೆ. ಆ ರಕ್ತ ಹೆಪ್ಪುಗಟ್ಟಬಾರ್ದು. ಅದೇ ರಕ್ತ ಅದರಲ್ಲಿ ಯಾವುದಾದ್ರೂ ಗಾಳಿ ಕೂಡ ಹೋಗಬಾರ್ದು. ಗಾಳಿ ಹೋದರೂ ಕೂಡ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ. ಅಥವಾ ರಕ್ತ ಹೆಪ್ಪುಗಟ್ಟಿದರೆ ಅಲ್ಲಿಗೆ ನಂತರ ಸರ್ಜರಿ ಆದಮೇಲೆ ಈ ಹಾರ್ಟ್ ಲಂಗ್ ಮಿಷಿನ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರತಕ್ಕಂಥ ರಕ್ತವನ್ನು ತಿರ್ಗಾ ರೋಗಿಯ ಶರೀರಕ್ಕೆ ವಾಪಸ್ ಬಿಡ್ತಾರೆ. ಸೊ ಆ ವಾಪಸ್ ಬಿಟ್ಟಂಥ ಸಮಯದಲ್ಲಿ ಹೃದಯ ಪುನಃ ಬಡಿತವನ್ನು ಪ್ರಾರಂಭ ಮಾಡಬೇಕು. ಅದೇನಾದರೂ ಹೃದಯ ಬಡಿತ ಬರದೇ ಇದ್ದರೆ ಅಲ್ಲಿಗೆ ರೋಗಿ
ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಈ ಪರ್ಫ್ಯೂಷನ್ ಟೆಕ್ನಾಲಜಿ ಕೋರ್ಸ್ಗೆ ಬಹಳ ಮಹತ್ವ ಇದೆ. ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡತಕ್ಕಂಥ ಕೇಂದ್ರಗಳಿದೆ ಅಲ್ಲಿ ಇವರ ಅವಶ್ಯಕತೆ. ಅಂದರೆ ಒಂದು ತಂಡವಾಗಿ ಕೆಲಸ ಮಾಡ್ತಾರೆ. ಒಂದು ಹಾರ್ಟ್ ಸರ್ಜನ್ನು, ಇನ್ನೊಬ್ಬರು ಅನಸ್ಥೆಟಿಸ್ಟು, ಇನ್ನೊಬ್ಬರು ಪರ್ಫ್ಯೂಷನಿಸ್ಟು. ಇವರು 3 ತಜ್ಞರು ಸೇರಿ ಇದು ಮಾಡ್ತಕ್ಕಂಥದ್ದು. ಇದಕ್ಕೆ ಪರ್ಫ್ಯೂಷನ್ ಟೆಕ್ನಾಲಜಿ, ಪರ್ಫ್ಯೂಷನ್ ಅಂದರೆ ಅರಿಯುವಂಥದ್ದು ಅಂತ. ಸೊ ಇದೇ ಅರ್ಥ ಕನ್ನಡದಲ್ಲಿ ಸರಳೀಕರಣ ಮಾಡಿ ಹೇಳಬೇಕಾದ್ರೆ. ಇವತ್ತು ಇದು 4 ವರ್ಷದ ಕೋರ್ಸ್ ಇದೆ, PUC ಆದಮೇಲೆ ಓದಂಥ ಕೋರ್ಸು. ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಾನು ಹೇಳೋದೇನು ಅಂದರೆ, ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅಂಥ ಆಸ್ಪತ್ರೆಗಳಿಗೆ, ಅಂಥ ಸಂಸ್ಥೆಗಳಿಗೆ ಮಾತ್ರ ಈ ಕೋರ್ಸನ್ನು ಕೊಡಬೇಕೇ ಹೊರತು ಇದು ಮಾಡದೇ ಇರೋ ಕಾಲೇಜುಗಳಿಗೆ ಕೊಡಬಾರ್ದು, ಮಾಡದೇ ಇರೋ ಆಸ್ಪತ್ರೆಗಳಿಗೆ ಕೊಡಬಾರ್ದು. ಯಾಕೆಂದರೆ ಅವರಿಗೆ ಡಿಗ್ರಿ ಸಿಗ್ಬೋದು, ಬಟ್ ಅವ್ರಿಗೆ ಅನುಭವ ಇರೋದಿಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು. ಅದರಿಂದ ಈಗಲೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ, ಆದರೂ ಈ ಕೋರ್ಸ್ ರನ್ ಮಾಡ್ತಿದ್ದಾರೆ. ಇದು ವೈಜ್ಞಾನಿಕವಾಗಿ ತಪ್ಪು. ಇದು ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನಿಸ್ಟ್ ಅಸೋಸಿಯೇಷನ್ ಅಂತ. ಇದು ತುಂಬ ದಿವಸಗಳಿಂದ ನಾವು ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು. ಇಂಥ ಸುದನಾವಕಾಶ ಇವತ್ತು ನಮಗೆ ಸಿಕ್ಕಿದೆ. ಅದು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು. ನಾನು ಇದು ಕೆಲವು ವಿಚಾರಗಳನ್ನ ಪರ್ಫ್ಯೂಷನಿಸ್ಟ್ ಅನ್ನೋದರಲ್ಲಿ ಹೇಳೋದಾದರೆ, ಇದು ನಾವು ಕಾಣದ ಕೈ. ಕಾರ್ಡಿಯಾಕ್ ಸರ್ಜರಿ ನಡೀತಿದೆ ಅನ್ನೋದಾದರೆ ಅದರಲ್ಲಿ ನಾವು ಕಾಣದ ಕೈ, ಹಿಂದೆಗಡೆ ನಾವು ಇರ್ತೀವಿ. ಅದೇನಾಗುತ್ತೆ ಅಂದರೆ, ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಹಾರ್ಟ್ನ ನಾವು ಸ್ತಬ್ಧಗೊಳಿಸ್ತಾರೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಹಾರ್ಟ್ ನಿಂತರೆ ಅವನಿಗೆ ಸರ್ಜರಿ ಹೇಗೆ ಮಾಡ್ತಾರೆ? ಸೊ ಅದ್ರ ಹಿಂದೆಗಡೆ ಯಾರಿದ್ದಾರೆ ಅಂದರೆ ಅದ್ರಗಡೆ ಪರ್ಫ್ಯೂಷನಿಸ್ಟ್ ಇರ್ತಾರೆ. ಅವರ ಕಾರ್ಯಕ್ರಮ ಏನಿರುತ್ತೆ ಅಂದರೆ, ನಿಂತ ಹೃದಯ ಬಡಿತ ನಿಂತಾಗ ಅದಕ್ಕೆ ಕೃತಕವಾಗಿ ಹೊರಗಡೆಯಿಂದ ಪೇಷಂಟ್ ಅಷ್ಟು ದೇಹದ ರಕ್ತ ಹೊರಗಡೆ ಬಂದು ಆಕ್ಸಿನೇಷನ್ ಆಗಿ ಮತ್ತೆ ಅದು ಇನ್ನೊಂದು ಹಾರ್ಟ್ ರೋಲರ್ ಪಂಪ್ ಅಂತ ಆ ಪಂಪ್ಗೆ ಹೋಗಿ ಸೊ ಮತ್ತೆ ಪೇಷಂಟ್ ದೇಹಕ್ಕೆ ಹೋಗುತ್ತೆ. ಸೊ ಅಲ್ಲಿಗೆ ಪೇಷಂಟ್ ದೇಹದಲ್ಲಿ ರಕ್ತ ಚಲನೆ ಇರೋದಿಲ್ಲ, ಉಳಿದ ಬ್ರೈನ್ ಹಾಗೂ ಕಿಡ್ನಿ ಭಾಗದಲ್ಲಿ ಸಂಚಲನ ಆಗ್ತಾ ಇರ್ತಿದೆ. ಸೊ ಅದಾಗ್ತಾ ಇರೋದ್ರಿಂದ ಪೇಷಂಟು ಜೀವಂತವಾಗಿದ್ದಾರೆ ಅಂತ. ಸೊ ಜೀವಂತವಾಗಿರೋ ಪೇಷಂಟ್ನ ಹಾರ್ಟ್ನ ಸ್ತಬ್ಧಗೊಂಡು ಸರ್ಜರಿ ಮಾಡೋ ನಮ್ಮಂಥವ್ರನ್ನ ದೇ ಕಾಲ್ ಇಟ್ ಆಸ್ ಪರ್ಫ್ಯೂಷನಿಸ್ಟ್. ಈಗ ಇಷ್ಟು ವರ್ಷದಿಂದ ನಾವು ನ್ಯಾಷನಲ್ ಕಾನ್ಫರೆನ್ಸು, ಲೋಕಲ್ ಕಾನ್ಫರೆನ್ಸ್ ಎಲ್ಲ ಮಾಡ್ತೀವಿ. ಮತ್ತು ನಮಗಾಗಿ ಒಂದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಬಾಡಿ ಇರಲಿಲ್ಲ. ಈಗ ನಮಗಾಗಿ ಒಂದು ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನ್ ಅಸೋಸಿಯೇಷನ್ ಶುರು ಮಾಡಿದ್ದೀವಿ. ಅದು ಇವತ್ತು ಲಾಂಚ್ ಮಾಡಿದ್ದೀವಿ. ಇನ್ಮೇಲೆ ಏನಾವುದು ಕಾನ್ಫರೆನ್ಸ್ ಇದ್ದರೆ, ಮೀಟಿಂಗ್ಸ್ ಇದ್ದರೆ ಎಲ್ಲ ನಾವೇ ನಡೆಸ್ತಾ ಇದ್ದೀವಿ. ಪ್ಲಸ್ಸು ಸ್ಟೂಡೆಂಟ್ಸ್ ಬಗ್ಗೆ ಅವ್ರಿಗೆ ಏನೇನು ಗೈಡೆನ್ಸ್ ಬೇಕೋ ಎಲ್ಲ ನಾವು ಕೊಡ್ತಾಯಿದ್ದೀವಿ.